ಹೆಲೋ ಎವ್ರಿವನ್. ನಾವಿವತ್ತು ಸಿಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಿಟಿಗೆ ಏನಕ್ಕಪ್ಪ ಅಂದರೆ ನಮ್ಮ ಗುಬ್ಬಚ್ಚಿಗೆ ಬಟ್ಟೆ ತೊಗೊಬರೋಣ ಅಂತ ಅಂದ್ಕೊಂಡ್ವಿ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಅವನಿಗೆ ಬಟ್ಟೆ ತರೋದಿತ್ತು. ನಿಮಗೆ ಗೊತ್ತು, ನಮ್ಮ ಗುಬ್ಬಚ್ಚಿ ಇವಾಗ 1.5 ವರ್ಷ. ಅವನಿಗೆ ಎಷ್ಟು ಬಟ್ಟೆ ತೊಗೊಂಡ್ರೂ ಕೂಡ 1 ಮಂತ್ ಅಷ್ಟರೊಳಗೆ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ಅವನಿಗೆ ತುಂಬ ಕಾಸ್ಟ್ಲಿ ಬಟ್ಟೆ ಏನು ಬೇಡ, ಸಿಂಪಲ್ಲಾಗಿ ಡೈಲಿ ವೇರ್ಗೂ ಆಗಬೇಕು, ಹಾಗೆ ಅವತ್ತು ಹಬ್ಬದ ದಿನ ಹಾಕ್ದಾಗೂ ಆಗಬೇಕು ಅಂತ ಹೇಳಿ ಅಂದ್ಕೊಂಡು ಇಲ್ಲೇ ವಿಶಾಲ್ ಮಾರ್ಟ್ಗೆ ಹೋಗಿ ಬಟ್ಟೆ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕಾಗಿ ಬೇಗ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ನಂತರ ದೇವರಿಗೆ ದೀಪ ಹಚ್ಚಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡ್ವಿ. ಕೆಲವೊಂದು ಸಾರಿ ನಾವು ದೇವರನ್ನ ಕೇಳ್ಕೊಳ್ತೀವಿ, ದೇವರು ಯಾಕೆ ನನಗೆ ಈ ಕಷ್ಟ ಕೊಟ್ಟ, ಯಾಕೆ ಕೊಡ್ತಾ ಇದ್ದಾನೆ, ನಾನು ಏನು ಮಾಡಿದ್ದೀನಿ ಅನ್ನೋ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಕೊಳ್ತವೆ. ಜೀವನದಲ್ಲಿ ಕಷ್ಟ ಅನ್ನೋದು ಯಾವುದಾದ್ರೂ ಒಂದು ಸಮಯದಲ್ಲಿ ಯಾರಿಗೂ ತಪ್ಪಿದ್ದಲ್ಲ. ಆಗರ್ಭ ಶ್ರೀಮಂತನಿಗೂ ಹೌದು ಅಥವಾ ಕಡು ಬಡವನಿಗೂ ಹೌದು, ಯಾವುದಾದ್ರೂ ಒಂದು ಸಮಯದಲ್ಲಿ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಹಾಗೆ ನಾವು ಕಷ್ಟ ಬಂದಾಗ ಅದನ್ನು ಯೋಚಿಸ್ತಾ ನಮ್ಮಲ್ಲಿರುವ ಆತ್ಮವಿಶ್ವಾಸನ ಕಳ್ಕೊಳ್ಳದೆ, ನಮ್ಮನ್ನು ನಾವು ಕುಗ್ಗಿಸ್ಕೊಳ್ದೆ ಮುಂದೆ ಹೋದರೆ ನಾವು ಆ ಕಷ್ಟನ ಭೇದಿಸ್ಬೋದು. ಇಲ್ಲ ಅಂದರೆ ಅದೇ ಕೊರ್ಗಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡೋಕ್ಕಾಗಲ್ಲ, ಮತ್ತು ನಾವು ಆ ಕಷ್ಟವನ್ನು ಭೇದಿಸೋಕ್ಕೂ ಆಗಲ್ಲ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಒಂದು ಬೀಜನ ನಾವು ನೆಲಕ್ಕೆ ಬಿತ್ತಿದಾಗ ಆ ಬೀಜ ಮಳೆ, ಗಾಳಿ, ಬಿಸಿಲಿನ ಒಂದು ಎಲ್ಲ ಕಷ್ಟಗಳನ್ನ ತಡ್ಕೊಂಡು ಕೊನೆಗೆ ಒಂದಿನ ಮೊಳಕೆ ಒಡೆದು ಒಂದು ಹಸಿರು ಗಿಡವಾಗಿ ಕೊನೆಗೆ ಒಂದು ಮರವಾಗಿ ಬೆಳೆಯುತ್ತೆ. ಅದೇ ರೀತಿ ನಮ್ಮ ಜೀವನನೂ ಹೌದು. ಇಲ್ಲಿ ನಾವು ಆ ಕಷ್ಟವನ್ನು ಭೇದಿಸ್ತೇನೆ, ಕಷ್ಟ ಅಂತ ಕೈ ಕಟ್ಟಿ ಕುಳಿತಾಗ ನಾವು ಯಾವುದೇ ರೀತಿ ಸಾಧನೆನ ಮಾಡೋಕ್ಕಾಗಲ್ಲ. ನಾವು ನಮ್ಮಲ್ಲಿರುವ ಆತ್ಮವಿಶ್ವಾಸನ ಕಳ್ಕೊಳ್ಳದೆ ನಾವು ಮುನ್ನುಗ್ಗಿದಾಗ ಮಾತ್ರ ಕಷ್ಟಗಳನ್ನು ನಿಭಾಯಿಸೋಕ್ಕಾಗೋದು. ಹಾಗಾಗಿ ಯಾರೂ ಕೂಡ ಕಷ್ಟ ಅಂತ ಕುಗ್ಗದೆ ತಮ್ಮಲ್ಲಿರೋ ಆತ್ಮವಿಶ್ವಾಸನ ಕಳ್ಕೊಬೇಡಿ ಅಂತ ಈ ವಿಡಿಯೋ ಮೂಲಕ ನಾನು ಹೇಳ್ತೀನಿ. ಫೈನಲಿ ನಾವು ವಿಶಾಲ್ ಮಾರ್ಟ್ಗೆ ರೀಚ್ ಆಗಿ ನನ್ನ ಮಗನಿಗೆ ಕೆಲವೊಂದು ಬಟ್ಟೆಗಳನ್ನ ತೊಗೊಂಡ್ವಿ. ನಂತರ ನನ್ನ ಮಗಳಿಗೂ ಕೂಡ ನೋಡಿದ್ವಿ, ಬಟ್ ಯಾವುದೂ ಕೂಡ ನನಗಲ್ಲಿ ಇಷ್ಟ ಆಗಲಿಲ್ಲ. ಹಾಗಾಗಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ದಾರಿ ಮಧ್ಯ ನನ್ನ ಮಗಳು, ಅಮ್ಮ ನನ್ನ ಮಸಾಲೆ ಪುರಿ, ಪಾನಿಪುರಿ ತಿನ್ನಬೇಕು ಅಂತ ಹೇಳಿದ್ಲು. ಅಲ್ಲೇ ದಾರಿನಲ್ಲಿ ಅವಳಿಗೆ ತಿನ್ನಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಬಾಯ್.